ಕುರುಬರ ಸಾಂಸ್ಕೃತಿಕ ಪರಿಷತ್ತು ಬೆಂಗಳೂರು, ಶ್ರೀದೇವಿ ಶಿಕ್ಷಣ ಸಂಸ್ಥೆ ತುಮಕೂರು, ಪ್ರಜಾಪ್ರಗತಿ ಮತ್ತು ಪ್ರಗತಿ ಟಿವಿ ಸಮೂಹ ತುಮಕೂರು ಇವರ ಸಹಯೋಗದಲ್ಲಿ ಸಾಹಿತಿಗಳ ಸಾಂಸ್ಕೃತಿಕ ಸಮಾವೇಶ ಹಾಗೂ ಕುರುಬರ ಸಂಸ್ಕೃತಿ ದರ್ಶನ ಜನಪ್ರಿಯ ಮಾಲೆಯ 31 ಗ್ರಂಥಗಳ ಅನಾವರಣ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಶ್ರೀ ಎಚ್.ಎಂ. ರೇವಣ್ಣ ಅವರ ಈಗ ತಾನೇ ಮಾತನಾಡಿ ಹೋದಂತ ಡಾಕ್ಟರ್ ಜಿ. ಪರಮೇಶ್ವರ್ ಅವರ, ಮಾನ್ಯ ಗೃಹ ಸಚಿವರು ಬೈತಿ ಸುರೇಶ್ ಬರ್ತೀನಿ ಅಂತ ಹೇಳಿದ್ರೆ ಅದು ಬಂದಿಲ್ಲ. ಆಮೇಲೆ ರಾಜೇಂದ್ರವರು ಕೂಡ ಸಮಾರಂಭಕ್ಕೆ ಬರಲಿಲ್ಲ. ಆಮೇಲೆ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಹುಲಿನಾಯ್ಕರ್ ಅವರ, ಇತರ ರವಿ, ನಮ್ಮ ರವಿ ಅವರ, ಇತರ ಎಲ್ಲ ಸಾಹಿತಿಗಳು, ಚಿಂತಕರು ಹಾಗೂ ಇತರ ಎಲ್ಲ ಸ್ನೇಹಿತರ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸೋದರ ಸೋದರಿಯರೇ, ಮಾಧ್ಯಮದ ಗೆಳೆಯರೇ, ರೇವಣ್ಣವರು ಮತ್ತು ಖಾತಾ ಚಿಕ್ಕಣ್ಣವರು, ಇತರ ಸ್ನೇಹಿತರು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಆಹ್ವಾನವನ್ನು ನೀಡಿದರು. ನನಗೆ ಎಡಗಾಲು ಸ್ವಲ್ಪ ನೋವಾಗಿದೆ, ಇಂಜುರಿ ಆಗಿದೆ. ಬರ್ಲಿಕ್ಕಾಗಲ್ಲ ಅಂತ ಹೇಳಿದ್ದೆ, ಆದರೂ ಬರಲೇಬೇಕು ಅಂತೇಳಿ ಒತ್ತಾಯ ಮಾಡೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ನನಗೆ ಜಾಸ್ತಿ ಟ್ರಾವೆಲ್ ಮಾಡೋಕ್ಕಾಗಲ್ಲ, ಮತ್ತೆ ಎಡಗಾಲ ಮೇಲೆ ಹೆಚ್ಚು ಭಾರ ಬಿಡ್ಲಿಕ್ಕಾಗಲ್ಲ. ಬಹಳ ಹೊತ್ತು ನಿಂತ್ಕೊಂಡು ಮಾತನಾಡ್ಲಿಕ್ಕೂ ಆಗಲ್ಲ. ಇದು ಪರಿಸ್ಥಿತಿ. ಈ ಪರಿಸ್ಥಿತಿಯಲ್ಲೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ನಾನು ಬಾತ್ರೂಮಿಂದ ಹೊರಗಡೆ ಬರುವಾಗ ಜಾರ್ ಬಿದ್ದುಬಿಟ್ಟೆ. ಸಾಮಾನ್ಯವಾಗಿ ವಯಸ್ಸಾದ ಮೇಲೆ ಈ ತರದ ಘಟನೆಗಳು ನಡೀತಕ್ಕಂಥದ್ದು ಸಾಮಾನ್ಯ. ನನಗೆ ಹಿಂದೆ 2005ರಲ್ಲಿ ಶಾಸಕ ದಿನಾಚರಣೆ ಇತ್ತು. ಆಗ ಕಬಡ್ಡಿ ಆಡ್ತಾ ಇದ್ದೆ. ಕಬಡ್ಡಿ ಆಡುವಾಗ ಈ ಸಕಲೇಶ್ಪುರದ ಶಾಸಕ ವಿಶ್ವನಾಥ್ ಅಂತೇಳಿ ಅವ್ರು ನಾನು ಹಿಡಿಯಕ್ಕೆ ಹೋಗಿ ನನ್ನ ಮೇಲೆ ಬಿದ್ದುಬಿಟ್ರು. ಬಿದ್ದುಬಿಟ್ಟು ಒಂದು ಲಿಗಾಮೆಂಟು ಕಟ್ಟಾಗ್ಬಿಡ್ತು. ಅದೇ ಲಿಗಾಮೆಂಟ್ ಮೇಲೆ ಮತ್ತೆ ಬಿದ್ದುಬಿಟ್ಟೆ ನಾನು. ಹಂಗಾಗಿ ನೋವು ಬಂದ್ಬಿಟ್ಟಿದೆ. ತಿರುಗಾಡಕ್ಕಾಗ್ತಿಲ್ಲ, ತಿರುಗಾಡ್ತಾ ಇದ್ದೀನಿ. ಇಂಪ್ರೂವ್ ಆಗಿದೆ, ಆದರೆ 100% ರಿಕವರಿ ಆಗಿಲ್ಲ. ಇವತ್ತು ಬಹಳ ಸಂತೋಷ. ಒಂದು ಸಮಾಜದಲ್ಲಿರ್ತಕ್ಕಂಥ, ಅದು ಕುರುಬ ಸಮಾಜದಲ್ಲಿರ್ತಕ್ಕಂಥ ಸಾಹಿತಿಗಳು, ಚಿಂತಕರು ಒಂದು ಕಡೆ ಸೇರಿ ಸಮಾಜದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು. ನಮ್ಮ ಸಮಾಜ ಅಂತಲ್ಲ, ಇಡೀ ಸಮಾಜದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು
ಬಹಳ ಸಂತೋಷದ ವಿಚಾರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಮಗೆ ಸ್ವಾತಂತ್ರ್ಯ ಬಂದು 1947ನೇ ಇಸ್ವಿ, ಸಂವಿಧಾನ ಜಾರಿಯಾದದ್ದು 1950ನೇ ಇಸ್ವಿ ಜನವರಿ 26ನೇ ತಾರೀಕು. ಸಂವಿಧಾನ ಜಾರಿಯಾಗಿ 25 ವರ್ಷಗಳಾಗಿದೆ. 75 ವರ್ಷಗಳಾಗಿದೆ. 75 ವರ್ಷಗಳು ನಮ್ಮ ಸಂವಿಧಾನ ಜಾರಿಯಾಗಿ ಎಲ್ರಿಗೂ ಸಮಾನ ಅವಕಾಶಗಳನ್ನ, ಸಮಾನತೆಯ ಸಮಾಜವನ್ನ, ಮಾನವೀಯ ಸಮಾಜವನ್ನ ನಿರ್ಮಾಣ ಮಾಡ್ತೀವಿ ಅಂತ ನಾವು ಸಂವಿಧಾನದಲ್ಲಿ ಹೇಳ್ಕೊಂಡಿದ್ದೀವಿ. ಯಾಕಂದ್ರೆ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಈ 3 ವಿಚಾರಗಳು ಬಹಳ ಮುಖ್ಯ. ಯಾಕೆ ನಾವು 75 ವರ್ಷಗಳಾದರೂ ಕೂಡ ಸಂವಿಧಾನ ಬಂದು ಇನ್ನೂ ಅಸ್ಪೃಶ್ಯತೆ ಹೋಗಿಲ್ಲ. ಇನ್ನು ಅನೇಕ ಕಡೆಗಳಲ್ಲಿ ದೇವಸ್ಥಾನಗಳಿಗೆ ಒಳಗಡೆ ಬಿಡಲ್ಲ. ಇನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ ಸಮಾನತೆ ಬಂದಿಲ್ಲ. ಇನ್ನು ಶಿಕ್ಷಣ ಸಮಾನತೆ ಶಿಕ್ಷಣದಲ್ಲಿ ಎಲ್ಲೂ ಕೂಡ ವಿದ್ಯಾವಂತರಾಗಿಲ್ಲ. ಯಾಕೆ? ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಬೇಡ? ಇವತ್ತು ಸಮಾಜದಲ್ಲಿರ್ತಕ್ಕಂಥ ಯಾರ್ಯಾರಿಗೆ ಅವಕಾಶಗಳು ಸಿಕ್ಕಿದಾವೆ ಅವರೆಲ್ಲರೂ ಕೂಡ ಇದ್ರ ಬಗ್ಗೆ ಚಿಂತನೆಯನ್ನು ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳಿದ್ರು, ನಾನು ಶಿಕ್ಷಣ ಪಡ್ಕೊಂಡಿರ್ತಕ್ಕಂಥದ್ದು ನನ್ನ ಸ್ವಾರ್ಥಕ್ಕಲ್ಲ, ನಾನು ಬದುಕಿಗೋಸ್ಕರ ಅಲ್ಲ ಶಿಕ್ಷಣ ಪಡ್ಕೊಂಡಿರ್ತಕ್ಕಂಥದ್ದು. ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರು ಯಾರ್ಯಾರ ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಯಾರ್ಯಾರು ಸಾಮಾಜಿಕ ರೋಗಗಳಿಂದ ನರಳುತ್ತಾ ಇದ್ದಾರೆ, ಅಸಮಾನತೆಯಿಂದ ನರಳುತ್ತಾ ಇದ್ದಾರೆ, ಆ ಸಮಾಜದ ಬಿಡುಗಡೆಗೋಸ್ಕರವಾಗಿ ನಾನು ವಿದ್ಯೆಯನ್ನ ಸಂಪಾದನೆ ಮಾಡಿರ್ತಕ್ಕಂಥದ್ದು. ಇದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಳ್ತಾರೆ. ಇಂಥ ಸಂವಿಧಾನ ಒಂದು ಬರದೇ ಹೋಗಿದ್ರೆ ಈ ದೇಶದಲ್ಲಿ ನಾವ್ಯಾರು ಇಷ್ಟು ವಿದ್ಯಾವಂತರಾಗ್ಲಿಕ್ಕೆ ಸಾಧ್ಯ ಆಯ್ತಿಲ್ಲ. ನೀವು ಯಾರು ಕೂಡ ಸಾಹಿತಿಗಳಾಗ್ಲಿಕ್ಕೂ ಆಯ್ತಿಲ್ಲ. ಸ್ವತಂತ್ರವಾಗಿ ಚಿಂತನೆ ಮಾಡ್ತಕ್ಕಂಥವ್ರು ಕೂಡ ಬರ್ಲಿಕ್ಕೆ ಸಾಧ್ಯ ಆಯ್ತು. ಆಯ್ತಿತ್ತ? ಅನೇಕ ವರ್ಷಗಳ ಕಾಲ, ನೂರಾರು ವರ್ಷಗಳು, ಸಾವಿರಾರು ವರ್ಷಗಳ ಕಾಲ ಮನುಸ್ಮೃತಿ ಜಾರಿನಲ್ಲಿತ್ತು ಅಲ್ವಾ? ಮನುಸ್ಮೃತಿ ಪ್ರಕಾರ ಜಾತಿ ವ್ಯವಸ್ಥೆ ಜಾರಿನಲ್ಲಿತ್ತು. ಈ ಜಾತಿ ವ್ಯವಸ್ಥೆ ಇದೆಯಲ್ಲ, ಇದರಿಂದ ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಆಯಿತು. ಬೇರೆ ಯಾವುದೇ ಕಾರಣದಿಂದ ಅಸಮಾನತೆ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಯ್ತಿರಲಿಲ್ಲ. ಈಗ ಬಹಳ ಜನ ತಿಳ್ಕೊಂಡಿದ್ದಾರೆ, ವಿದ್ಯಾವಂತರು ಕೂಡ ತಿಳ್ಕೊಂಡಿದ್ದಾರೆ. ನೀನ್ ಯಾಕಪ್ಪ ಬಟ್ಟೆ ಇಲ್ಲ, ಊಟಕ್ಕೆ ಆಹಾರ ಇಲ್ಲ, ವಾಸಕ್ಕೆ ಮನೆ ಇಲ್ಲ ಅಂತಂದ್ರೆ ನಮ್ದು ಹಿಂದೂ ಜೀವನದಲ್ಲಿ ಮಾಡಿದ್ದು ಕರ್ಮ, ಆ ಕರ್ಮದಿಂದ ಹಿಂಗೆಲ್ಲ ಆಗ್ತಿದೆ. ಇದನ್ನು ಬಿತ್ತಿ ನಂಬ್ಕೊಳ್ಳೋ ರೀತಿ ಮಾಡಿ ಶಕ್ತಿ ಮಾಡಿ ಇದಕ್ಕೆ ವೈಜ್ಞಾನಿಕವಾಗಿ ಯೋಚನೆ ಮಾಡಿ, ವೈಚಾರಿಕವಾಗಿ ಯೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿ ಬದಲಾವಣೆ ಮಾಡಲಿಕ್ಕೆ ಬಿಡೋದಿಲ್ಲ.
ಅದಕ್ಕೆ ಬಸವಣ್ಣವ್ರು ಏನ್ ಹೇಳ್ತಾರೆ ಅಂತಂದ್ರೆ ಕರ್ಮ ಸಿದ್ಧಾಂತವನ್ನ ತಿರಸ್ಕಾರ ಮಾಡಿ ಅಂತ ಹೇಳ್ತಾರೆ. ಕರ್ಮ ಸಿದ್ಧಾಂತ ಇದೆಯಲ್ಲ ಅದು ತಿರಸ್ಕಾರ ಮಾಡಿ. ಯಾರು ಹೇಳಿದ್ರು ಇದನ್ನ? ಬಸವಣ್ಣವ್ರು ಹೇಳುದು. ಈ ಬಹಳ ಜನ ವಿದ್ಯಾವಂತರಿದಾರಲ್ಲ ಈ ಕರ್ಮ ಸಿದ್ಧಾಂತವನ್ನ ತಿರಸ್ಕಾರ ಮಾಡೇ ಇಲ್ಲ. ನಿಮ್ಮಲ್ಲಿ ಎಷ್ಟು ಜನ ಮಾಡಿದಾರೆ ಗೊತ್ತಿಲ್ಲ. ಆಮೇಲೆ ಬಹಳ ಜನ ನಂಬಿಸ್ಬಿಟ್ಟಿದ್ದಾರೆ, ಮನೆಯಲ್ಲಿ ಹೇಳ್ಕೊಟ್ಬಿಟ್ಟಿರ್ತಾರೆ. ಪಾಪ ತಂದೆ ತಾಯಿಗಳು ಗೊತ್ತಿಲ್ಲ, ಹೇಳ್ಕೊಟ್ಬಿಟ್ಟಿದ್ದಾರೆ ಮಕ್ಕಳಿಗೆ. ನೀವ್ ಯಾಕೆಪ್ಪ ಹಿಂಗಾಗಿದ್ಯಾ ಅಂದ್ರೆ ನಾನು ಹಣೆ ಬರ ಸುಮ್ಮನೆ ಮನೇಲಿ ಬರ್ದನ ದೇವ್ರು ಬ್ರಹ್ಮ ಬರ್ದ್ಬಿಟ್ಟಿದ್ದನ್ನು ಬಂದು ಬ್ರಹ್ಮ ಲಿಖಿತ. ಬ್ರಹ್ಮ ಲಿಖಿತ ಹಣೆಯಲ್ಲಿ ಒಬ್ರು ವಿದ್ಯಾವಂತರಾಗು, ಇನ್ನೊಬ್ಬ ವಿದ್ಯಾವಂತರಾಗು, ಒಬ್ರು ಶ್ರೀಮಂತರಾಗು, ಇನ್ನೊಬ್ರು ಒಟ್ಟಿಗೆ ಇಲ್ಲದೆ ಇರೋರಾಗು ಅಂತ ಬರೀತಾನ. ಒಬ್ರು ಕೆಲಸ ಸಿಕ್ಲಿ, ಇನ್ನೊಬ್ರು ಕೆಲಸ ಸಿಕ್ಕದೆ ಹೋಗ್ಲಿ, ನಿರುದ್ಯೋಗಿ ಅಂತ ಬರೀತಾನ. ಯಾವ ದೇವ್ರು ಬರೀತಾನ ಹಂಗೆ? ಭ್ರಮ ಬರ್ದ್ಬಿಟ್ಟಿದ್ದಾನೆ ಅಂತ. ಬಹಳ ಜನ ಡಾಕ್ಟರ್ಗಳು, ಇಂಜಿನಿಯರಿಂಗ್ ಓದಿರ್ತಕ್ಕಂಥವ್ರಿಗೆ ಕೂಡ ಹೇಳ್ತಾರೆ ಇದು ಹಣೆ ಬರ. ಮತ್ತೆ ಇದನ್ನೆಲ್ಲ ಇದರಿಂದ ವಿಮೋಚನೆ ಆಗ್ಬೇಕಲ್ವ ನಮ್ಗೆ? ಅಂತ ಸಾಹಿತ್ಯ ಬರ್ಬೇಕಲ್ವಾ? ಅಂತ ಸಂಸ್ಕೃತಿ ಬೆಳಿಬೇಕಲ್ವ ನಮ್ಮಲ್ಲಿ? ಈ ಸಾಹಿತ್ಯ, ಸಂಸ್ಕೃತಿ, ಇವೆಲ್ಲ ಈಗ ಇದ್ರ ಬಗ್ಗೆ ಯಾರು ಬರೀತಾರೆ? ಯಾರು ಇದರಿಂದ ನೋವು ಅನುಭವಿಸಿದಾರಲ್ಲ, ಇದರ ಪರಿಣಾಮ ಅನುಭವಿಸಿದಾರಲ್ಲ, ಅವ್ರು ಬರಿಬೇಕಲ್ವಾ? ಇನ್ನೇನು ಅವ್ರು ಯಾರು ಪಟ್ಟಭದ್ರ ಹಿತಾಸಕ್ತಿ ಸಾಧ್ಯನ? ಪಟ್ಟಭದ್ರ ಹಿತಾಸಕ್ತಿ ಬರೀತಾರ? ಬರೆಯದೇ ಇಲ್ಲ ಅವರು. ಬಸವಣ್ಣ ಒಬ್ಬ ಮಾತ್ರ ಹೇಳಿದ್ರು. ಅದಕ್ಕೂ ಬಸವಣ್ಣವರು ಅವರ ಕ್ರಾಂತಿಯನ್ನು ಮುಂದುವರಿಸಲಿಕ್ಕೆ ಬಿಡ್ಲಿಲ್ಲ ಅವರಿಗೆ. ಅದಕ್ಕೆ ನಾವು ವಿಚಾರ ಮಾಡಬೇಕು, ವೈಜ್ಞಾನಿಕವಾಗಿ ವೈಚಾರಿಕವಾಗಿ ವಿಚಾರ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅಂತ ಸಾಹಿತ್ಯ ಬರ್ತಕ್ಕಂಥದ್ದು. ಈಗ ಕುರುಬರು, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಬಡವರು ಯಾಕಪ್ಪ ಹಿಂದುಳಿದಿದ್ದಾರೆ? ನಾನು ಈಗ ಯಾರು ಪ್ರಸ್ತಾಪ ಮಾಡಿದ್ರು, ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಿದೆ. ಅಕ್ಕಿ ಕೊಡ್ತಕ್ಕಂಥದ್ದು ಯಾಕೆ ಮಾಡಿದೆ ಅಂತಂದ್ರೆ, ನನ್ನ ಅನುಭವ, ನಮ್ಮ ಮನೆ ಪಕ್ಕದಲ್ಲಿ ಸವಿತಾ ಸಮಾಜದವರು ಇದ್ರು. ಅವರು ಪಾಪ ಒಂದು ತುತ್ತು ಅನ್ನಕ್ಕೆ ನಮ್ಮ ಮನೆ ಹತ್ರ ಬಂದು ನಿಂತ್ಕೊಳ್ಳೋದು. ನಮ್ಮವ್ವ ಗೊಣೆ ಕಂಡು ಕೊಡೋಳು ಒಂದು ತುತ್ತು ಅನ್ನನ. ನಾನು ಇದನ್ನ ಕಣ್ಣಾರೆ ನೋಡಿದ್ದೆ. ಅದಕ್ಕೋಸ್ಕರ ಯಾರೂ ಕೂಡ ಅನ್ನಕ್ಕೋಸ್ಕರ ಇನ್ನೊಬ್ರು ಮನೆ ಹತ್ರ ಹೋಗಿ ನಿಂತ್ಕೊಳ್ಬಾರದು. ಎಲ್ಲರ ಮನೆಯಲ್ಲೂ ಕೂಡ ಅನ್ನ ಮಾಡ್ಕೊಂಡು ನಿಲ್ಲೋಬೇಕು ಅಂತ. ಇಂಥ ಸಾಹಿತ್ಯ ಬರ್ಬೇಕ ಬೇಡ? ಈ ಥರದ ಅನುಭವ ನಿಮ್ಮಿಂದ ಮೂಡ್ ಬರ್ಬೇಕ ಬೇಡ? ಮತ್ತೆ ಇದು ಹೇಳೋರು ಯಾರು? ಬಹಳ ಜನ ಹೇಳಿದ್ರು ನನಗೆ, ನಮ್ಮ ಶಾಸಕರುಗಳೇ ಮಾತಾಡಿದ್ರು. ಸಿದ್ದರಾಮಯ್ಯನವರು ಅಕ್ಕಿ ಫ್ರೀಯಾಗಿ ಕೊಟ್ಬಿಟ್ಟು ಕೆಲ್ಸಕ್ಕೆ ಬಾರದು ಸೋಮಾರಿಗಳು ಮಾಡಿಬಿಟ್ರು. ನಾನು ಒಂದ್ಸಾರಿ ಅಸೆಂಬ್ಲಿನಲ್ಲಿ ಹಿಂಗೆ ಚರ್ಚೆ ಬಂದಿತ್ತು. ಚರ್ಚೆ ಬಂದಾಗ ಹೇಳಿದೆ ನಾನು, ಈ ಪಾಪ ವಕೀಲ ಅವರು ಇದನ್ನ ಪ್ರಸ್ತಾಪ ಮಾಡಬೇಕು. ಗುರುಪಾಸ್ವಾಮಿ ಅಲ್ಲ, ಗುರುಪಾದಪ್ಪ ಅವರು ಹಿಂಗೆ ಹೇಳಿದ್ರು, ನೋಡ ಗುರುಪಾದಪ್ಪ, ನೀನು